ನಮಸ್ಕಾರ. ಹೇಳಿ ಮೇಡಮ್, ನಾನು ಏನು ಹೇಳ್ಬೇಕೀಗ? ಹೌದು, ಈ ಕಣ್ಣುಗಳು, ಈ ನಗು ಈ ಸಿನಿಮಾದಲ್ಲಿ ಯಾವ ರೀತಿಯ ಪಾತ್ರವನ್ನ ನಿಭಾಯಿಸ್ತಾ ಇದೆ ಸರ್? ಇದರಲ್ಲಿ ಆ್ಯಕ್ಚುಲಾಗಿ ನಾನೊಂದು ಸಣ್ಣ ಪಾತ್ರ ಆದರೆ ಅದನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ ವಿಜಯ್ ಕುಮಾರ್ ಸರ್. ಕೆಟ್ಟವನ ಒಳ್ಳೆಯವನ ಅನ್ನೋದು ನೀವು ಅಲ್ಲಿ ನೋಡಿದ ಮೇಲೆ ಹೇಳ್ಬೋದು. ಇತ್ತೀಚೆಗೆ ನೋಡಿದವರೆಲ್ಲ ನನ್ನ ಕೆಟ್ಟವನೇನೋ ಅನ್ನೋ ಥರನೇ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ. ಹಾಗಾಗಿ ಇದರಲ್ಲಿ ಒಂದು ಬೇರೆ ಥರದ ಆಯಾಮನ ಅವರೇ ಪ್ರಯತ್ನಪಟ್ಟು ಮಾಡಿಸಿದ್ದಾರೆ. ತಕ್ಕಮಟ್ಟಿಗೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಕೂಡ ನಂಬಿದ್ದೀನಿ. ಆಮೇಲೆ ರಾಘು ಶಿವಮೊಗ್ಗ ಅವ್ರ ಜೊತೆಲೆ ಬಂದು ತುಂಬ ಚೆನ್ನಾಗಿ ಆಗಿದೆ ಸೀನ್ಸ್ ಎಲ್ಲನೂ. ವಿಜಯ್ ಅವರು ಭೀಮಾ ಅಂತ ಆ್ಯಕ್ಚುಲಾಗಿ ಹೆಸರಿಟ್ಕೊಂಡಿರೋದ್ರಲ್ಲಿ ಒಂದು ವಿಶೇಷ ಏನಂದರೆ ಅವರು ಬಾಡಿನೂ ಭೀಮನ್ ಥರ ಇರುತ್ತೆ, ಮತ್ತು ಕೆಲಸದಲ್ಲೂ ಅವರು ಭೀಮಾ ನನಗೆ ಗೊತ್ತಿರಲಿಲ್ಲ. ಅವರು ಸಿಕ್ಕಾಪಟ್ಟೆ ಹಾಡು ಹೇಳ್ತಾರೆ. ಅಂದರೆ ಈಗ ಡೈರೆಕ್ಟ್ರು ಬರ್ತಾರೆ, ಏನೋ ಶಾರ್ಟ್ನಲ್ಲಿ ಕ್ಯಾಮ್ರಾ ಬಂತ ಅಂತಾರೆ, ಇವರು ಅಂದಲ್ಲ ಹೀಗೆ ಎವ್ರಿಥಿಂಗ್ ಮೈಂಡ್ ಎಲ್ಲ ತಲೆ ಮೇಲೆ ಹಾಕ್ಕೊಂಡು ಕೆಲಸ ಮಾಡ್ತಾರೆ. ಮತ್ತು ಎಲ್ಲರನ್ನೂ ಕಂಫರ್ಟ್ ಝೋನಲ್ಲಿ ಇರ್ತಾರೆ, ಚೆನ್ನಾಗಿ ನಡೆಸ್ಕೋತಾರೆ. A to Z ನೋಡಿಕೊಂಡು ಮತ್ತು ಸೀನು ಚೆನ್ನಾಗಿ ಮಾಡಿಸಿ ಆನ್ ಸ್ಪಾಟ್ ಇಂಪ್ರೂವೈಸ್ ಮಾಡ್ತಾನೆ ಇರ್ತಾರೆ. ಪ್ರತಿ ಕ್ಷಣಕ್ಕೂ ಅವ್ರ ತಲೆ ಹೊರಟು ಓಡ್ತಾನೆ ಇರುತ್ತೆ. ಅದು ಮಾಡಿಸಿದ್ರೆ ಹಿಂಗೆ, ಇದು ಮಾಡಿಸಿದ್ರೆ ಹಿಂಗೆ ಅಂತ ಪ್ರತಿ ಕ್ಷಣನೂ ಓಡಿಸ್ತಾನೆ ಇರ್ತಾರೆ. ಹಾಗೆ ನನ್ನ ಕೈಲಿ ನಾನು ಸ್ವಲ್ಪ ತಮಿಳು ಮಾತಾಡ್ತೀನಿ ಅಂತ ನನ್ನ ಒಂದು ತಮಿಳು ಡೈಲಾಗ್ ಥರ ಹೇಳ್ತಿದ್ದಾರೆ ಕನ್ನಡದ ಬಗ್ಗೆ. ತುಂಬ ಚೆನ್ನಾಗಾಗಿದೆ ಅದು. ಸೊ ಇದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಪ್ರತಿ ಪಾತ್ರದಲ್ಲೂ ಒಂದು ಅತಿ ರೋಮಾಂಚನ ಕ್ರಿಯೇಟ್ ಮಾಡುವಂತಹ ಪ್ರತಿಭೆ, ಅಂತಹ ವಿದ್ಯೆ ತಗೊಂಡಿದೆ, ಆ ಕಲೆ ತಗೊಂಡಿದೆ. ಸೊ ಈ ಪಾತ್ರ ಹೇಗಿರುತ್ತೆ ಅಂತ ನೋಡೋ ಕ್ಯೂರಿಯಾಸಿಟಿ ನಮಗಿರೋ ಕಾರಣ August 9 ಅಂತ ಕಾಯ್ದಿರ್ತಾರೆ. ಎಲ್ರಿಗೂ ನಮಸ್ಕಾರ ಸರ್. ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. August 9ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಇದರಲ್ಲಿ ಒಂದು ವಿಶೇಷವಾದ ಪಾತ್ರ ಮಾಡಿದ್ದೀನಿ. ಜಾಸ್ತಿ ಹೇಳಬೇಡ ಅಂತ ಹೇಳಿ ಕಳಿಸಿದ್ದಾರೆ ನನಗೆ ವಿಜಯ್ ಸರ್. ಸೊ ಬಟ್ ತುಂಬ ಖುಷಿ ಇದೆ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾದ ಬಗ್ಗೆ. ಆ ಥರದ ಒಂದು ಸಿನಿಮಾದಲ್ಲಿ ಭಾಗ ಆಗಿರೋದಕ್ಕೆ ನನಗೆ ಖುಷಿ ಇದೆ. ಭಾಗ ಮಾಡ್ಕೊಂಡಿದ್ದಕ್ಕೆ ವಿಜಯ್ ಸರ್ಗೆ ಮತ್ತು ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ. ನಿರ್ದೇಶನ ಹೇಗಿತ್ತು ಸರ್? ತುಂಬ ಚೆನ್ನಾಗಿದೆ. ಅಯ್ಯೋ, ಬರೋ ಕಲಾವಿದರು ತುಂಬ ಚೆನ್ನಾಗಿತ್ತು. ಪಾತ್ರದ ಬಗ್ಗೆ ಏನೋ ಹೇಳ್ಬೇಕಾದ್ರೆ ನಾನು ಥ್ಯಾಂಕ್ ಯು ಸೋ ಮಚ್. ಒಂದಂತೂ ನಮ್ಗೆ ಹೇಳಿ, ನೀವು ರಮೇಶ್ ಸರ್ ಇಂಥ ಒಳ್ಳೆ ತಾರಾಗಳನ್ನ ನೋಡಿದಾಗ ಒಂದು ಒಳ್ಳೆ ಕಥೆ ಇರುತ್ತೆ, ಒಂದು ಒಳ್ಳೆ ಪಾತ್ರ ಇರುತ್ತೆ. ಡೈರೆಕ್ಟ್ ಆಗಿ ಭೀಮನ ಲೋಕಕ್ಕೆ ನೀವೆಲ್ಲರೂ ನಮ್ಮನ್ನು ಕರ್ಕೊಂಡು ಹೋಗ್ತೀರಾ ಅನ್ನೋ ಭರವಸೆ ಅಂತೂ ನಮಗೆ ಬಂದಾಗಿದೆ. ನಿಜ ಮೇಡಮ್. ಸರ್ಗೆ ಸಮಾಜದ ಬಗ್ಗೆ ಒಂದು ಕಳಕಳಿ ಇದೆ. ಅದನ್ನು ಒಂದು ವಿಷಯನೇ ಇದರಲ್ಲಿ ಅಡ್ರೆಸ್ ಮಾಡಿದ್ದಾರೆ. ಅದು ತುಂಬ ಎಂಟರ್ಟೈನಿಂಗ್ ಆಗಿದೆ. August 9ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.